ವಿಷವ ಮೋಯಿಸು ಮುಂದೆ ಕೊಡುವುದೆನಲಿ ತಂಗಿ ವಿಷಯ ಮೋಯಿಸು ಮುಂದೆ ಕೊಡುವುದೆಂಬೀಲೇಕ ವಿಷಯವಿದು ವಿಧಿಕೃತವು ಬರೆದೆನ್ನ ಕರದೋಷವು ಶಶಿಹಾಸನ ವಂಚನೆಯೋ ವಿಷಯವಿದು ವಿಧಿಕೃತವು ಬರೆದೆನ್ನ ಕರದೋಷವು ಶಶಿಹಾಸನ ವಂಚನೆಯೋ ಮತ್ತೆ ಮರಳಿ 2 ಬಾರಿ ಓದಿದ್ದೇನೆ ನಾನು. ಹೊತ್ತು ಕಳೆಯದ ಬಂದ ಬಳಿಕವನ ಕುಲಶೀಲ ವಯೋವಿಕ್ರಮಗಳ ನೀ ನೋಡುತ್ತಿರದೆ ವಂಚನೆ ಆಯಿತು. ನನ್ನ ಕರದೋಷವೇ ಸಾಧ್ಯವೇ ಇಲ್ಲ. ಹಾಗಿದ್ರೆ ಯಾಕೀಗೆ ಶಶಿಹಾಸನ ವಂಚನೆಯಾಗಿದ್ರೆ ಅಂಥವನಲ್ಲವ, ವಿಧಿಕೃತ ಮಗನಿಗೆ ಹೊಡೆದು ಬಿಟ್ಟೆ, ಮಗನಿಗೆ ತುಳಿದು ಬಿಟ್ಟೆ. ಹಾಗಿದ್ರೆ ನನ್ನ ಮಗ ಸೋನು ದೋಷಿಗಳಲ್ಲ ಸಂಗತಿಗೆ ಸೋನು ದೋಷಿಗಳಲ್ಲ ಸಂಗತಿಗೆ ಸೋನು ಇಷ್ಟಕ್ಕೆಲ್ಲ ಕಾರಣ ಮದನ ಎಂಬುದಾಗಿ ಭಾವಿಸಿಕೊಂಡಂತ ನಾನು ಹೊಡೆದೆ ತುಳಿದೆ. ಪಾಪ ಮದನ ತಪ್ಪು ಮಾಡಲಿಲ್ಲ. ಲೇಖನದಲ್ಲಿದ್ದ ವಿಷಯ ಅದೇ ಅಲ್ವೇ, ವಿಷಯನ್ನು ಕೊಟ್ಟುವಂತೆ ಉಂಟು. ಹಾಗಾದ್ರೆ ಬರದಂತೆ ಕಾರ್ಯವನ್ನು ಮಾಡಿದ್ದಾನೆ ಅವನಲ್ಲಿ ತಪ್ಪಿಲ್ಲ. ನನ್ನ ಸಂಗತಿಯಲ್ಲಿ ವ್ಯತ್ಯಾಸವಾದ ಕಾರಣಕ್ಕಾಗಿ ಹೀನ ಸ್ಥಿತಿ ಬಂತು ನನಗೆ. ಹೌದು, ಏನ್ ಮಾಡ್ಲಿ ಚಂದ್ರಾಸ
ನಿನಗೆ ನಾನು ಒಟ್ಟಿದೆ ಅಂತಾದ್ರೆ ಬ್ರಾಹ್ಮಣನ ಮಾತು ಸುಳ್ಳಾಗ್ತದೆ, ಭವಿಷ್ಯ ಭೂತೆಯಾಗಿ ಹೋಗ್ತದೆ. ಆಮೇಲೆ ನಾನೇ ಸಿಂಹಾಸನ ಏರಬಹುದು, ನಾನೇ ಅರಸನಾಗಬಹುದು. ಕೊಲ್ಲುವುದೇ ಸರಿ, ಕೊಲ್ಲುವುದೇ ಸರಿ ಅವನನ್ನ. ಹಾಗೊಮ್ಮೆ ಬುದ್ಧಿ ಸೂಚಿಸ್ತಾ ಉಂಟು, ಚಂದ್ರಾಸನನ್ನ ಹೇಗಾದ್ರೂ ಕೊಲ್ಲುವುದೆಂಬುದಾಗಿ. ಭಾವ ಬಡಿದೆಬ್ಬಿಸ್ತಾ ಉಂಟು, ಕೊಂದರೇನು ಅಂತ, ಮಗಳ ಸ್ಥಿತಿ ಏನು ಅಂತ ಭಾವ ಪ್ರಶ್ನಿಸ್ತಾ ಉಂಟು. ಹಾಗಾದ್ರೆ ಮಗಳೇನಾಗ್ತಾಳೆ, ಮಗಳೇನಾಗ್ತಾಳೆ? ಅಧಿಕಾರದ ಮುಂದೆ ಮಗಳ ಹಣೆ ಬರ ದೊಡ್ಡದಲ್ಲ, ಮಗಳ ತಿಲಕದ ಮುಖ್ಯ ಅಲ್ಲ. ಏನು ಬಂಗಾರತಿ ಎಂಬ ಕಾರಣಕ್ಕಾಗಿ ಮಾಂಗಲ್ಯದಲ್ಲಿ ಮುಖ್ಯನಾಗುವುದಿಲ್ಲ, ನನಗೆ ಪೀಠವೇ ಮುಖ್ಯ. ಚಂದ್ರಾಸನ ಹೊಗೆಯ ಸುಳಿಯನ್ನು ಕಾಣುವುದೇ ನನಗೆ ಬೇಕಾಗಿತ್ತು. ಪ್ರಾಯ ಉಂಟವರಿಗೆ, ಉಂಡು ಅನುಭವಿಸುವುದಕ್ಕೆ ಮನೆಯಲ್ಲಿ ಬೇಕಷ್ಟಿದೆ, ತಿನ್ನು ಬಿಟ್ಟಿರಲಿ. ಪುಂಡರಿಗೇನು ಬರಗಾಲ ಇಲ್ಲ. ಪುಂಡರನ್ನ ನೋಡಿಕೊಳ್ಳಲೇಬೇಕಿದ್ರೆ ಅವಳು ಸರಿ. ಅವನನ್ನು ಮಗನ ಆರೋಗ್ಯ ಅಲ್ಲಿಂದ ಇಲ್ಲಿಗ ಆಯ್ತು. ನೋವಾಯ್ತೇನೋ ಕಂದ? ಇಲ್ಲ ಭಯ, ಅಷ್ಟೆಲ್ಲ ನೋವಾಗಿಲ್ಲ. ಇಲ್ಲೆಲ್ಲ ತೊಳೆದ್ಬಿಟ್ಟೆ ಆದ್ರೇನೋ? ಮೊನ್ನೆ ತೂದಷ್ಟೆಲ್ಲ ಆಗಿಲ್ಲ. ಎಲ್ಲ ಜಡ್ಡಿಗೆಟ್ಟು ಹೋಗಿದೆ ಕಂದ. ಉಪಯೋಗ ಭಯ. ಅಭಯ ಯಾವುದು ತಲೆ ಬಿದ್ದಿಲ್ಲ, ಹಾಗೆ ಮಾಡಿಬಿಟ್ಟೆ. ಅದೇ ಕಿರೀಟ ಹೊತ್ತವನಿಗೆ ಒಂದು ಮಹಾರಾಜನಿಗ ನೋಡು ನೋವಾಗಿದೆ. ಅಭಯ ಇದೆಲ್ಲ ಅಂತ ನೋವು. ಅದಿರ್ಲಿ, ಏನೋ ಮಾಡಿಸ್ದೆ ಅಂತ ಹೇಳಿದೆಲ್ಲ, ಇದು ಮದುವೆ ಸಿದ್ಧನ ಭಯ. ಯಾರೀಗ? ಅದು ತಂಗಿ ವಿಷಯಕ್ಕೆ ಚಂದ್ರನ್ನು ಕೊಟ್ಟು ಮದುವೆ. ಅವ್ರು ಎಲ್ಲಿದ್ದಾರೆ? ಒಬ್ಬರಿಗೆ ಕೆಳಗಿಲ್ಲ ಇಲ್ಲ. ಹೇಳು, ಅಪ್ಪಯ್ಯ ತಂಗಿ ಅಪ್ಪಾಯಿ ಬಂದಿದ್ದಾರೆ, ಬನ್ನಿ. ಒಳ್ಳೆಯದಾಗಲಿ ಮಗಳೇ, ಏನು ಕಿಲಿ 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 ಸಂದರ್ಭ ಉಂಟ ಅಪ್ಪಯ್ಯ. ಹಾಲು ನೀರು ಒಂದಾಯ್ತು, ಬಟ್ಲು ಮಾತ್ರ ಬೇರಾಯ್ತು. ಇಲ್ಲ, ಈ ಹಾಲು ನೀರು ಒಂದನ್ನದೇ ಈ ಬಟ್ಲಲ್ಲಿ. ಮಗಳೇ, ಓ ಒಬ್ಬಳೇ ಮಗಳು ನೀನು, ಹೌದಪ್ಪಯ್ಯ. ಕುಲ ಬೆಳಗೋಡು. ನಿನ್ನ ಮದುವೆ ಕಾಲಕ್ಕೆ ನಾ ಇರಬೇಕಿದ್ದೆ, ಹೌದೇ ಅಪ್ಪಯ್ಯ? ಓ, ನೀವು ಆವಾಗ ತರಬೇತಿ ಮಾಡ್ಕೊಂಡು ಬೇಡ. ನೀವಿಲ್ಲ ಅಂತ ಹೇಳಿ ಒಂದು ಬಿಟ್ರೆ ಹಾ. ಉಳಿದದ್ದೆಲ್ಲ ಮದುವೆ ಹೇಗಾಗ್ಬೇಕು ಹಾಗೆ ಮಾಡಿದ್ದಾರೆ ಅಣ್ಣ. ಹೇಗೆ ಮಾಡಿಸುತ್ತೆ ಅಮ್ಮ? ಅಯ್ಯೋ, ಹೇಗಾಗ್ಬೇಕು ಹಾಗೆ ಮಾಡಿದ್ದಾರೆ. ಅವನಿಗೆ ಏನೈತೆ? ಮದುವೆ ಮನೇಲಿ ಓಡಾಡ ಮಾಡಿ 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 ಕಾಲ್ಕೊಂಡು ನೋಡೇನು ಮಗು? ಅದಲ್ಲಪ್ಪಯ್ಯ, ಅಧಿಕಾರ ಕೊಟ್ಟಾಗ
ಆಗಿಂದ ನನಗೊತ್ತಿಲ್ಲದೆ ಆಗುದು ಚಾಪು ಚಾಪು. 20 ಯಜಮಾನಿಕೆ ಹೊರಟ ಮದುವೆ ಹೇಗೆ ಮಾಡಿದೆ? ಅದೇನೋ ಪಲ್ಲವರಾಡಿರುವಂತ ಮಾತು ಉಂಟಲ್ಲ, ಯಾವುದು? ನಾ ಭೂತೋ ನೀ ಭೂತೋ ಭವಿಷ್ಯತಿ ಭವ. ಹೌದು, ನಮ್ಮ ಸಂತಾನ ಭೂತ ನಭೂತೋ ನಮ್ಮ ಭವಿಷ್ಯತಿ. ಹಿಂದಾಗ್ಲಿಲ್ಲ ಮುಂದಾಗುದಿಲ್ಲ ಅದ ನಿನ್ನೆ ಯಜಮಾನಿಕೆ ಮುಂದೆ ಆಗಾಗ್ತದೆ ಎಂಬಂತೆ. ಅದಿರಲಿ, ಹ, ಮೊದಲಾಗಿ ಹ, ಎಲ್ಲ ಆಡಿಕೊಳ್ಳುವುದು, ಹ. ಊಟೋಪಚಾರ ಹೇಗೆ ಮಾಡಿದೆವೋ ಏನ್ ಕೇಳ್ತೀರಪ್ಪಯ್ಯ? ಹಾ ಏನ್ ಕೇಳ್ತೀರಪ್ಪಯ್ಯ? ಅದೇ ಹೇಳುದಿಲ್ಲ ಕೇಳಿ. ಎಷ್ಟು ಊಟ ಮಾಡಿದ್ದಾರೋ ಅಷ್ಟೇ ಬಿಟ್ಟು ಹೋಗಿದ್ದಾರಪ್ಪಯ್ಯ. ಹಾಗೆ 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 ಅದಲ್ಲ, ಏನು ರುಚಿಕಟ್ಟಾದಂತಹ ಭಕ್ಷ್ಯಪೋಷಗಳು ಹಾಕಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಹೊಟ್ಟೆ ಆಳಿಕೆ ತಪ್ಪೋಯ್ತು, ಹೆಚ್ಚಾಯ್ತು, ಬಿಟ್ಟೋದ್ನು ಮತ್ತೆ ಎಂತ ಮಾಡುದು? ನಾಯಿಗಾಗ್ತದೆ ಅಪ್ಪಯ್ಯ. ಅಷ್ಟು ಒಳ್ಳೆಯ ಅಷ್ಟಕ್ಕೆ ಮುಗಿಲಿಲ್ಲ. ಇಲ್ಲಪ್ಪಯ್ಯ, ದಾನ ದಕ್ಷಿಣೆ ಹೇಗೆ ಮಾಡಿದೆಯೋ ಕೈ ಕೊಟ್ಟೇ ಇಲ್ಲ ಅಪ್ಪಯ್ಯ. ಈ ಕಚ್ಚಿದೆ ಅಲ್ಲ ಬಿಡಿ, ನೀ ಕಚ್ಚಿಗೆ ನಿಂದಲ್ಲ, ಹಾಗಲ್ಲ ಅಪ್ಪಯ್ಯ. ದುಡಿದವನಿಗೆ ಮಾತ್ರ ಕೈ ಕಚ್ಚುವುದು. ಅಂದ್ರೆ ತಂಗಿ ಮದುವೆ ಅಂತ ಇನ್ನೂ ಮುಂದೆ ನೋಡ್ಲಿಲ್ಲ ಅಂತ. ಅಂದ್ರೆ ಎಷ್ಟು ಕೊಟ್ಟೆ? ಕತೆ ಹೆಚ್ಚು. ಬ್ರಾಹ್ಮಣರ ಬೆನ್ನಿಗೆ ಬಡತನ ಬರುವಷ್ಟು ನಮ್ಮಿಂದ ಕೊಡಲ್ಪಟ್ಟಿದೆ ಪ್ರಯೋಗ. ಇದ್ಯಾ ಪ್ರಯೋಗ ಕಲ್ತು ಬಿಟ್ಟು ಕೊಡಲ್ಪಟ್ಟಿದೆ, ಆಗಲ್ಪಡುತ್ತದೆ, ಹೋಗಲ್ಪಡುತ್ತದೆ, ಬರಲ್ಪಡುತ್ತದೆ, ಏರಲ್ಪಡುತ್ತದೆ. ಯಾಕೋ ಕಡಿಮೆ ಆಯ್ತಾ ಮತ್ತೆ? ಸ್ವಲ್ಪ ಕಡಿಮೆ ಆದ ಲಕ್ಷಣ ಕಂಡು ಜಗಲೇ ಮರ್ಯಾದೆಯ ಹೋಗ್ಲಿಕ್ಕೆ ಬಿಡ್ಲೇ ಇಲ್ಲ. ಹ. ನೀವು ಹುಗಿಸಿಕ್ಕಂತ ಕೊಬ್ಬರಿಗೆ ಇತ್ತಲ್ಲ ಭಯ, ಅದನ್ನ ಕಿತ್ತ ಹಾಕ್ಬಿಟ್ಟೆ. ಅಪ್ಪಯ್ಯ, ಅಪ್ಪಯ್ಯ, ಅಂತೂ ಆಗುದಿಲ್ಲ. ಸ್ವಲ್ಪ ನೋಡು, ಈಗ ನೋಡು, ಈಗ ಸರಿ ಅದನ್ನು ಕಿತ್ತು ಅದು ಹಂಚಿಬಿಟ್ಯ. ಕಡಿಮೆ ಆಯ್ತು ಅಂದ್ರಪ್ಪ. ಅದು ಮುಗಿದಿದ್ದು ಯಾವಾಗ ನೋಡ್ಬಿಟ್ಟು ನೀವು ಕೆರೆ ಕಣ್ಣಿಗೆ ಯಾವಾಗ ಬರ್ತದೋ? ಈಗೊಂದು ತಿಂಗಳ ಹಿಂದೆ ಹ. ರಾತ್ರಿ ಕಾಲದಲ್ಲಿ ತೊಂದಿ ಹಿಡ್ಕೊಂಡು ನೀವು ಹೋಗ್ತಾ ಇದ್ರಲ್ಲಪ್ಪ ಒಬ್ರೆ, ಮುಸ್ಕಾಕೊಂಡು. ಹ, ನಿಮ್ ಹಿಂದೆ ಯಾರೋ ಒಂದು ಹೆಂಗ್ಸು ಹ, ಪಕ್ಕದಲ್ಲಿ ಒಬ್ಬ ಹಿಡ್ಕೊಂಡು ಹ. ತೊಂದಿ ಬೆಳಕಲ್ಲಿ ಹೋಗಿ ನೀನು ನೋಡಿದ್ಯೋ? ಆ ಕಾಸತ್ರ ಮರದ ಹಿಂದ ಇಟ್ಟಿದೆ. ಅವತ್ತೇ ನಿನಗೊಂದು ಕೋಳ ಮಾಡ್ಬಿಟ್ರೆ ಒಳ್ಳೇದಾಗಿತ್ತು. ಕಾತರ್ಕ ಮಾಡಲು ಅದಲ್ಲಪ್ಪ, ಅವತ್ ನಾನು ನೋಡ್ಕೊಂಡಿದ್ದು ಎಷ್ಟು ಒಳ್ಳೇದಾಯ್ತು. ನಿನ್ನ ಅಮ್ಮ ಮುಸ್ಕಾಯ್ಕೊಂಡಿತ್ತು. ಅದೇ ನನ್ ಕತ್ಲಲ್ಲಿ ಕಾಣ್ಲಿಲ್ಲಪ್ಪ. ಹಾ. ಮಲ್ಲಿ ಯಾರು ಇಲ್ದಿದ್ದಾಗ ನಾ ಎದ್ದು ಬಂದೆ. ಹ, ಆಗ ನೋಡ್ಕೊಂಡಿದ್ದು ಒಳ್ಳೇದಾಯ್ತು ಇಂತ. ಅವತ್ತು ಹೀಗೆ ತಿರುಗಾಡುದುಂಟಾ? ಇಲ್ಲ ಇಲ್ಲ, ಆವತ್ ನೀವ್ ಎದ್ದು ಬಂದಾಗ ಮಾತ್ರ ಬರುದು. ಅಪ್ಪಯ್ಯ ಎಲ್ಲೆಲ್ಲಿ ಬಂದು ಸಾಕ್ತೀವಿ. ಎಲ್ಲೆಲ್ಲ ಹೋಗಿದ್ರ ಹಾಗೆ ಕಿತ್ತದ್ ಒಳ್ಳೇದಾಯ್ತು. ಅಪ್ಪಯ್ಯ ನೋಡ್ಬೇಕು, ಅಲ್ಲಿಗೂ ಮತ್ತೆ ಸ್ವಲ್ಪ ಕಡಿಮೆ ಆಗೋ ಲಕ್ಷಣ ಕಂಡು ಬಂತು. ಹೌದಪ್ಪ. ಅಯ್ಯೋ, ಹಳೆ ತಾಮ್ರ ಅಲ್ಲ ಅಪ್ಪಯ್ಯ, ದೊಡ್ಡ 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 ಕೊಬ್ಬರಿಗೆ ಹಾ. ಅದನ್ನ ಮಾರಾಟ ಮಾಡಿ ಹಂಚಿದೆ. ಮತ್ತು ಸ್ವಲ್ಪ ಕಡಿಮೆ ಆಗೋ ಲಕ್ಷಣ ಕಂಡು ಬಂತು. ಮನೆ ಜಂತಿಯೆಲ್ಲ ಲೆಕ್ಕಾಚಾರ ಮಾಡಿಟ್ಟಿದೆ. ಅನಿವಾರ್ಯ ಬಿಟ್ಟು ಕೈಯಾಕುದೆ. ನಾನು ನಿಲ್ದಿರೋದು ಒಳ್ಳೇದಾಯ್ತು. ಯಾಕಪ್ಪ? ಹಳೆ ತಾಮ್ರಕ್ಕೆ ಒಳ್ಳೆ ಬೆಲೆ ಉಂಟು ಅಂತ ಮಾರಿಬಿಟ್ಟೆ. ಹಳೆ ಅಪ್ಪನಿಗೆ ಒಳ್ಳೆ ಬೆಲೆ ಉಂಟು, ನನ್ನನ್ನೂ ಮಾರಿದ್ರು ಮಾಡಿದ್ದೇನೆ. ನಿಮ್ಮನ್ನೆಲ್ಲ ಯಾರು ತಗೊಳ್ತಾರೆ? ಅಂದ್ರೆ ಅಷ್ಟು ಬೇಡಿಕೆ ಇಲ್ಲ ಅಂತ, ಬೆಲೆ ಇಲ್ಲ ಅಂತ. ಹೌದಲ್ಲ? ನಿಮ್ಮನ್ನೆಲ್ಲ ಕ್ರಯ ಕೊಟ್ಟು ಪಡೆಯುವ ಯೋಗ್ಯತೆ ಯಾರಿಗುಂಟು? ಮಂತ್ರಿಗಳಿಂದ ಪಡೆಯುವ ಯೋಗ್ಯತೆ ಯಾರಿಗಿದೆ? ಹಾಗೆ ಹೌದಪ್ಪಯ್ಯ. ಮತ್ತೆ ನಿಮಗೆಲ್ಲ ಬೆಲೆ ಕಟ್ಲಿಕ್ಕೆ ಆಗ್ತದಪ್ಪಯ್ಯ. ಇವತ್ತು ಮತ್ತೊಂದು ಕಡೆ ಮತ್ತೊಂದು ಹೇಳ್ತೇವೆ ಬಾರಿ ಅಪ್ಪಯ್ಯ. ಅದಕ್ಕೆ ಆಗುದಿಲ್ಲ, ಅಷ್ಟು ಕೊಡ್ಲಿಕ್ಕಾಗುದಿಲ್ಲ, ಕರೆಯುವುದೇ ಇಲ್ಲ. ಆಗಲ್ಲಪ್ಪಯ್ಯ. ಅಂದ್ರೆ ಆಗಲ್ಲ. ನಿಮ್ಮನ್ನೆಲ್ಲ ಕ್ರಯ ಗೊತ್ತಾಯ್ತು, ನೀನು ಭಾಷೆ ಪ್ರಧಾನ ಅಲ್ಲ, ಭಾವ ಪ್ರಧಾನ. ಹೌದು ಹೌದು. ಅಂತೂ ಮದುವೆ ಒಳ್ಳೆ ಅಲ್ಲಿಂದಲ್ಲಿ ಸರಿ ಆಯ್ತು. ಅದ್ಯಾರು? ಅಪ್ಪಯ್ಯ ಅಂತ ಕೇಳ್ತೀರಪ್ಪಯ್ಯ. ನೀನು ನಾನು ಹೋದ್ಮೇಲೆ ಕೊಕ್ಕಿ ಕಡೆಗೆ ಹೆಚ್ಚಿದ್ದೀರ? ಗೋಶಾಲೆ ಕರೆದಿತ್ತು. ಗೋಶಾಲೆಗೆ ಹೋಗಿದ್ಯೋ ಅಥವಾ ಈ ಕೋಣ ಎಮ್ಮೆ ಹೊಡೆದಿದ್ಯೋ? ಇಲ್ಲ, ದೂರಿಂದ ಕರೆದಲ್ವಾ? ನಾವು ಅಂತ ಗೊತ್ತಾಗ್ಲಿ ಅಂತ ಆ ಸ್ವರ. ಅಭಯ, ಮಹಾರಾಜರಿಗೆ ಆಪ್ತ ಸಲಹೆಗಾರನ ನಾನು ಇತ್ತೀಚೆಗೆ. ಯಾರು? ನಾನು ವಿಚಾರಿಸುವುದಕ್ಕೂ ವಿಮರ್ಶಿಸುವುದಕ್ಕೂ ತರ್ಕಿಸುವುದಕ್ಕೂ ವಿವೇಚಿಸುವುದಕ್ಕೂ ಸರ್ವಕ್ಕೂ ನಾನೇ ಅಭಯ. ಸರಸ್ವತಿ ಕೊಲ್ಬೇಡ್ವೋ? ಸರ್ವಸ್ವತ್ತು ಮೊನ್ನೆ ಸಿಕ್ಕಿದ್ದು, ಏನಂದ್ರು? ಬರುವ ದಾರಿ ಸಿಕ್ಕಿದ್ದು. ಅಪ್ಪಯ್ಯ ಬಹಳ ದೂರ ಹೋಗಿದ್ದಾರಂತೆ. ಯಾವ ಬರ್ತಾರೆ ಕಡೆ? ಅಯ್ಯೋ, ನಿನ್ನ ಒಡನಾಡಿ ಸರಸ್ವತಿ ಅಲ್ವೋ ದೇವ್ರು? ಈ ಭಾಷೆ ಕೊಲ್ಬೇಡ, ಒಂದೇ ಅರ್ಥ ಬರುವ ಎಷ್ಟು ಶಬ್ದ ಅಷ್ಟು ನೀನು. ಒಂದೇ ಅರ್ಥವನ್ನು ಕೊಡುವಂತ ಶಬ್ದಗಳು ಹಲವಾರು ರೀತಿಯಲ್ಲಿ ವಿಂಗಡಿಸಬಹುದು ಎನ್ನುವುದಕ್ಕೆ ನನ್ನ ಮಾತು ಸಾಕ್ಷ್ಯ ಎಂಬಂತೆ ಪಂಜಾತಿ ಕವಿಯಾಗುವ ಲಕ್ಷಣ ಉಂಟು. ವ್ಯಾಕರಣ ಪಂಡಿತ ನೀನು. ಈ ಶುಭದ ಸಂದರ್ಭದಲ್ಲಿ
ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೇನೆ ಅನ್ನೋದಕ್ಕಾಗಿ ಪಶ್ಚಾತ್ತಾಪ ಪಡುತ್ತಾ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡುವುದಿಲ್ಲ. ಅವ್ರು ಹೊಡಿರಿ ಅಂದ್ರಲ್ಲೇ ಪಶ್ಚಾತ್ತಾಪ ಪಡುತ್ತಾ ಅಪಯ ಆನ್ ಹೋಗಿ ಬರುತ್ತೇನೆ. ಇದ್ಯಾವ ಭಾಷೆ? ಬೆಳಗಂದೋಡು ಎಲ್ಲಿಗೆ? ಅವಯ್ಯ ಬರ್ಬೇಕು, ತಂಗಿ ಬರ್ಬೇಕು, ಅಪಯ ಬರ್ಬೇಕು. ಬರ್ಬೇಕು ಬರುವಾಗ ಅಣ್ಣಯ್ಯ ಅದೇ ಹೇಳಿದ್ರಲ್ಲ ಅದು ತಗೊಂಬ ಅಂತ. ಬರ್ತು ಬರ್ಬೇಕು. ಬರ್ರಿ, ಬರ್ರಿ. ನಿನಗೇನಾಯ್ತು? ಅದು ನನ್ನ ಸಖೀರ ಅಪ್ಪಯ್ಯ ಕರೀತಾ ಇದ್ದಾರೆ ಬಹಳ ದಿವಸ ಆಯ್ತು. ಯಾರನ್ನ? ಅಪ್ಪಯ್ಯನ? ಅಪ್ಪಯ್ಯ ಅಲ್ಲ ನಮ್ಗೆ ವರವಿಹಾರಕ್ಕೆ ಹೋಗ್ಬೇಕು. ಅಪ್ಪ ಇಲ್ಲಿದ್ದೇನೆ. ಅದೇ ಅಪ್ಪಯ್ಯ ಬರ್ತೇನೆ ನಾನು ಬರ್ತೇನೆ. ಅವಯ್ಯ ಓ, ಪಾವನಿಗೆ ಯಾರು ಮಹಾರಾಜರು ಕರೆದರು ಅಂತ ಹೋದ, ಅವಳಿಗೆ ಸಖಿಯರು ಕರೆದ್ರು, ನಮ್ಮನ್ನ ಕರೀಲಿಕ್ಕೆ ಯಾರಿದ್ದಾರೆ? ನಾನಿದ್ದೇನಲ್ಲ. ಬಾಳನ್ನು ಬೇಳುವೆ ನಿನಗೆ ಬಾಳನ್ನು ಬೇಳುವೆ ನಿನಗೆ ಬಾಳನ್ನು ಬೇಳುವೆ ನಿನಗೆ ಗುಣಶೀಲನೆ ನೀ ಸಖಯ ಮಗೆ ಗುಣಶೀಲನೆ ನೀ ಸಖಯ ಮಗೆ ಮದುವೆ ನಾಲ್ಕನೇ ದಿನವಿದುದರ ಪ್ರೀತಿಯ ಮದುವೆ ನಾಲ್ಕನೇ ದಿನವಿದುದರ ಪ್ರೀತಿಯ ಪದವ ಪೂಜಿ ಪೂಜಿಂಬ ವಿಧ ವಿಬುಧದ ನೀನು ಮದುವೆ ನಾಲ್ಕನೇ ದಿನವಿದುದರ ಪ್ರೀತಿಯ ಪದವ ಪೂಜಿ ಪೂಜಿಂಬ ವಿಧ ವಿಬುಧದ ನೀನು ಅವನನ್ನೆಲ್ಲ ಹುಡುಕಾಡಲು. ಹೌದು, ನಿನ್ನನ್ನ ಯಾರು ಕರೆಯುವುದಿಲ್ಲ ಅಂತ ಯೋಚನೆ ಮಾಡುವುದು ಬೇಡವಾಗಿಲ್ಲ ನೀನು. ಅಂದ್ರೆ ನಾನಿದ್ದೇನು? ಹೌದಾ? ನಿನಗಾಗಿಯೇ ನಾನಿರುವುದು. ಸಂತೋಷ. ಬಾಳಲು ಹ. ಬೇಡುವೆ ನಿನಗೆ. ಆದಿ ಅಷ್ಟೇ ಅಲ್ಲ, ನೀ ಯಾರು? ನೀನು ಯಮಗೆ ಸಖ. ನೀ ಯಮಗೆ ಸಖ. ನಿಮಗೆ ಸಾಕ. ಸರಿ, ಸರಿ. ಚಂದ್ರಹಾಸ, ಅವಯ್ಯ ಮದುವೆ ವ್ಯವಸ್ಥೆ ಎಲ್ಲ ಒಳ್ಳೆ ರೀತಿಯಾಗಿದ್ದಾನೆ. ಬಹಳ ಸಂತೋಷ ಆಗಿದೆ, ಒಳ್ಳೆ ವ್ಯವಸ್ಥೆ ನೋಡಿ. ಮಾಡಬೇಕಾದ ಕಾರ್ಯವನ್ನೆಲ್ಲ ಮಾಡಿದ್ದಾನೆ ಅವಲ್ಲೇ. ಹೌದು. ಏ, ಓ, ಮದುವೆ ಮೇಲೆ ನಂತರ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬಂದ್ರೇನು? ಹೋಗಿ ಬಂದಿದ್ದೇವೆ ಮಾವ. ಆಂಜನೇಯನ ಗುಡಿಗೆ ಹೋಗಿ ಬಂದ್ರ? ಅಲ್ಲೂ ಪೂಜೆ ಸಲ್ಲಿದೆ. ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಹೋದ್ರ? ಪ್ರಥಮವಾಗಿ ಹೋಗಿ ಬಂದಿದ್ದೇವೆ. ಸ್ಮಶಾನ ಕಾಳಿ ಗುಡಿಗೆ ಹೋಗಿ ಬಂದ್ರೇನು? ಅಲ್ಲಿ ಯಾರು ಹೇಳಿಲ್ಲ, ನಾನು ಹೋಗ. ಅಯ್ಯೋ, ಅಮ್ಮ ತಾಯಿ, ಅಮ್ಮ ತಾಯಿ, ತಪ್ಪಾಯ್ತು ತಪ್ಪಾಯ್ತಮ್ಮ, ತಪ್ಪಾಯ್ತು. ಇಲ್ಲಿ ಏನಾಗಬೇಕು ಏನು? ಗಂಡನ ಮಳೆ ಬರ್ತದೆ, ಅಲ್ಲ ಭೂಮಿಗೆ ಬಾಯಿ ಬೀಳ್ತದೆ. ಅಮ್ಮ, ಅಮ್ಮ, ಏಯ್, ನಿನ್ನ ಅತ್ತೆ ಕತ್ತೆ ಅವಳು ಹೇಳಿಲ್ಲ. ಯಾರು ಹೇಳಿಲ್ಲ ಮಾವ. ಮಗಳು ಮದುವೆ ಎಂಬ ಕಾರಣಕ್ಕಾಗಿ ಹೊಸ ಸೀರೆ ಉಟ್ಕೊಳ್ತಾರೆ. ಹೊಸ ಸೀರೆ ಉಟ್ಲವಳು ಯಾರು ಹೇಳಿಲ್ಲ. ಅಯ್ಯೋ, ಅಯ್ಯೋ, ಏನಾಗ್ಬೇಕು ಇನ್ನು? ಯಾರು ಏನಾದ್ರು ಹೇಳಿಲ್ಲ ಮಾವ. ಮದುವೆ ಆಗಿ 4 ದಿನದ ಒಳಗಾಗಿ ಸ್ಮಶಾನ ಕಾಳಿ ಗುಡಿ ಹೋಗಬೇಕು. ಮಾವ, ಮಾವ, ಚಿಂತೆ ಮಾಡುವುದಲ್ಲ, ಮದುವೆಯಾಗಿ 4ನೇ ದಿವಸವೇ ಇವತ್ತು. ಅಮ್ಮ, ಕಣ್ಣದೋರ್ಲಿ ಅಮ್ಮ, ನೀನು ಕೃಪೆ ತೋರಿದೆ, ನಮ್ಮನ್ನು ಉಳಿಸಿದೆ ಅಮ್ಮ, ಉಳಿಸಿದೆ. ಮಾವ, ಏನಾಗ್ಬೇಕು? 4 ದಿನದ ಒಳಗಾಗಿ ಸ್ಮಶಾನ ಕಾಳಿಯ ಗುಡಿಗೆ ಹೋಗಿ ಅರ್ಚನೆ ಮಾಡಿಸಿಕೊಂಡು ಬರಬೇಕು. ಆದಿ ಅದು ಎಷ್ಟೊತ್ತಿಗೆ? ಎಷ್ಟು? ಮುಸ್ಸಂಜೆ ಕಾಲಕ್ಕೆ ಹೋಗಿ ಹಣ್ಣು ಕಾಯಿ ಒಪ್ಪಿಸಿ ಬಾ. ದಂಪತಿ ಸಮೇತವಾಗಿ. ಅದು ನೆನಪಾಯ್ತು ಈಗ. ಏನು? ನಾನು ಮದುವೆ ಆದಾಗಲೂ ಉಳಿದೆಲ್ಲ ದೇವಸ್ಥಾನಗಳಿಗೆ ದಂಪತಿ ಸಹಿತವಾಗಿ ಹೋಗಿದ್ದೇವೆ ನಾವು. ಸರಿ. ಇದು ಒಂದು ದೇವಸ್ಥಾನಕ್ಕೆ ವರ ಒಬ್ಬನೇ ಹೋದ ನೆನಪು ನನಗೆ. ಹೌದು ಹೌದು ಹೌದು, ಆದಿ ಗಂಡು ಒಬ್ಬನೇ ಹೋಗ್ಬೇಕು. ಸರಿ, ಹೋಗಿ ಬಾ. ಹೋಗಿ ಬರ್ತೇನೆ. ಹೋಗು. ಮೋಸದಿಂ ಬಿಟ್ಟು ಬಾರದೆ ಚಂಡಿ ಕಾಲಯಕ್ಕೆ ನೇಸರಂಬುದು ಗಿಳಿಯ ಲಕ್ಷಣೆಗೆ ಬಹಳೋಪ